ವೆಲ್ಕಮ್ ಬ್ಯಾಕ್. ಮೈಸೂರು ಜಿಲ್ಲೆ ಹುಣಸೂರಿನ ಜ್ಯುವೆಲರಿ ಶಾಪ್ನಲ್ಲಿ ಚಿನ್ನಾಭರಣ ರಾಬರಿ ಆದಂತಹ ಪ್ರಕರಣ. ಆರೋಪಿಗಳ ಪತ್ತೆಗೆ 5 ತಂಡವನ್ನ ರಚಿಸಿದ್ದಾರೆ ಮೈಸೂರು ಪೊಲೀಸ್. 5 ನಿಮಿಷದಲ್ಲೇ 7 ಕೆಜಿ ಚಿನ್ನಾಭರಣ ಮತ್ತು ವಜ್ರದ ಆಭರಣಗಳನ್ನ ಲೂಟಿ ಮಾಡಿಕೊಂಡು ದರೋಡೆಕೋರರು ಎಸ್ಕೇಪ್ ಆಗಿದ್ರು. ಒಟ್ಟು 10 ರಿಂದ 12 ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿಯಾಗಿರೋ ಮಾಹಿತಿ ಇದೆ. 5 ನಿಮಿಷ 5 ಜನ ರಾಬರ್ಸ್ 7 ಕೆಜಿ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ನಿನ್ನೆ ರಾತ್ರಿಯಿಂದ ಚಿನ್ನದ ಲೆಕ್ಕ ಹಾಕಿದ್ದಾರೆ ಅಧಿಕಾರಿಗಳು. ಪೊಲೀಸರ ಮುಂದೆನೇ ಲೆಕ್ಕ ಹಾಕಿದ್ರು ಅಧಿಕಾರಿಗಳು ಎಷ್ಟು ಚಿನ್ನ ಲೂಟಿ ಆಗಿದೆ ಅಂತ ಹೇಳಿ. ಸುಮಾರು 10 ರಿಂದ 12 ಕೋಟಿ ಮೌಲ್ಯದ ಆಭರಣ ಲೂಟಿ ಅಂತ ಲೆಕ್ಕ ಹಾಕಿದ್ದಾರೆ. ನೋಡಿ, ಆರೋಪಿಗಳ ಫುಟೇಜ್ಗಳನ್ನ ಗಮನಿಸ್ತಾ ಇದ್ರಿ. ಬಹಳ ಸ್ಪಷ್ಟವಾಗಿ ಸಿಕ್ಕಿದೆ ಆರೋಪಿಗಳ ಫುಟೇಜ್ ಕೂಡ. ಯಾಕೆಂದ್ರೆ ಅವ್ರು ಯಾವುದೇ ರೀತಿ ಮಾಸ್ಕ್ ಗೀಸ್ಕ್ ಏನೋ ಹಾಕೊಂಡಿರ್ಲಿಲ್ಲ. ಸೊ ಜಸ್ಟ್ ಒಂದು ಹೆಲ್ಮೆಟ್ ಹಾಕೊಂಡು ಬಂದಿದ್ರು. ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ಮಾಡ್ಕೊಂಡು ಹೋದ್ರು. CCTV ದೃಶ್ಯಗಳು ಕೂಡ ಲಭ್ಯ ಆಗಿದೆ. ಮೈಸೂರು ಪ್ರತಿನಿಧಿ ಪ್ರೇಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್, ಹುಣಸೂರಿನ ಸ್ಕೈ ಗೋಲ್ಡ್ಸ್ ಅಂಡ್ ಡೈಮಂಡ್ಸ್ ಅಲ್ಲಿ ಏನು ಲೂಟಿ ನಡೆದಿತ್ತು, ಈಗ 10 ರಿಂದ 12 ಕೋಟಿ ಮೌಲ್ಯದ ಚಿನ್ನಾಭರಣ ಮತ್ತು ವಜ್ರಾಭರಣ ಲೂಟಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯದ ಡೆವಲಪ್ಮೆಂಟ್ ಏನಾಗ್ತಿದೆ, ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಪ್ರೇಮ್? ಸಿಂಧೂರ, ಏನು ನಿನ್ನೆಷ್ಟೇ ಕೂಡ ಹುಣಸೂರಿನ ಒಂದು ಜ್ಯುವೆಲ್ಸ್ ಶಾಪ್ನಲ್ಲಿ ನಡೆದಂತಹ ಒಂದು ಕಳ್ಳತನ ಪ್ರಕರಣ ಏನಿದೆ, ಇದು ಸುಮಾರು 7 ಕೋಟಿ ಮೌಲ್ಯದ, ಸುಮಾರು 12 ರಿಂದ 13 ಕೋಟಿ ಮೌಲ್ಯದ ಒಂದು ಚಿನ್ನಾಭರಣವನ್ನು ಕಳ್ಳತನ ಮಾಡಿರುವಂಥದ್ದು ಘಟನೆ ನಡೆದಿರುವಂಥದ್ದು. ಕಳ್ಳರು ಅಂದರೆ 5 ನಿಮಿಷದಲ್ಲಿ ಕೂಡ 7 ಕೆಜಿ ತೂಕದ ಚಿನ್ನವನ್ನು ಕೂಡ ರಾಬರಿ ಮಾಡಿಕೊಂಡು ಪರಾರಿಯಾಗಿರುವಂಥದ್ದು. ಬಂದಿರುವಂತಹ ಕಳ್ಳರ ಬಗ್ಗೆ ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಿರುವಂಥದ್ದು. ಬ್ಯಾಂಕ್ನಲ್ಲಿ ಏನು ಚಿನ್ನದ ಅಂಗಡಿಯಲ್ಲಿ ಇಟ್ಟಿದ್ದಂತಹ ಚಿನ್ನಾಭರಣಗಳ ಮೌಲ್ಯವನ್ನು ನಿನ್ನೆ ರಾತ್ರಿಯಿಂದಲೂ ಕೂಡ ಲೆಕ್ಕ ಹಾಕುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಏನು ಕೇರಳ ಮೂಲದ ರಶೀದ್ ಏನಿದ್ದಾನೆ, ಮಾಲೀಕ ಏನಿದ್ದಾನೆ, ಅವನನ್ನು ಕೂಡ ಒಂದು ತಪಾಸಣೆಗೆ ತನಿಖೆಗೆ ಒಳಪಡಿಸಿರುವಂಥದ್ದು. ಏನು ಚಿನ್ನ ಆಭರಣಗಳನ್ನ, ವಜ್ರಾಭರಣಗಳನ್ನ ಎಲ್ಲಿಂದ ತರ್ತಾ ಇದ್ರು, ಆ ವಜ್ರಾಭರಣಗಳನ್ನ ತಂದು ಮಾರಾಟ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಬಿಲ್ ಇದೆಯಾ, ಬಿಲ್ ಇರುವಂತವನ್ನ ಆಧರಿಸಿ ಚಿನ್ನಾಭರಣಗಳನ್ನ ಕೂಡ ಲೆಕ್ಕ ಹಾಕಿರುವಂಥದ್ದು. ಈಗ 7 ಕೆಜಿ ತೂಕದ ಒಂದು 13 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳು ಕಳ್ಳತನ ಆಗಿದೆ ಅಂತಾನೆ ಹೇಳಿ ಅಲ್ಲಿರುವಂತಹ ಸಿಬ್ಬಂದಿ ಮತ್ತೆ ಮಾಲೀಕರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೆ ಪೊಲೀಸ್ ಇಲಾಖೆಯು ಕೂಡ ಲೆಕ್ಕ ಮಾಡಿರುವಂಥದ್ದು. ಏನು 5 ನಿಮಿಷದಲ್ಲಿ ಕೂಡ 7 ಕೆಜಿ ತೂಕದ ಚಿನ್ನಾಭರಣವನ್ನ ಕಳ್ಳತನ ಮಾಡಿರುವಂತಹ ಕಳ್ಳರು ಏನಿದ್ದಾರೆ, ಇವರು ಮೂಲತಃ ಕೇರಳ ಮೂಲ ಅಥವಾ ಬೆಂಗಳೂರು ಮೂಲದಿಂದ ಬಂದಿರುವಂತ ಕೂಡ ಶಂಕೆ ವ್ಯಕ್ತವಾಗಿರುವಂಥದ್ದು. ಇವರು ಮೂಲತಃ ಏನು ಈ ಹಿನ್ನೆಲೆ ಅಂದ್ರೆ ಬ್ಯಾಂಕು ಚಿನ್ನದ ಅಂಗಡಿ ಏನಿದೆ, ಚಿನ್ನದ ಅಂಗಡಿಯ ಹಿನ್ನೆಲೆಯನ್ನ, ಚಿನ್ನಾಭರಣಗಳು ಎಲ್ಲಿಂದ ಬರ್ತಾ ಇತ್ತು, ಚಿನ್ನಾಭರಣಗಳನ್ನು ಎಲ್ಲಿಂದ ತರ್ತಾ ಇದ್ರು, ಮತ್ತೆ ಚಿನ್ನಾಭರಣ ಅಂಗಡಿಯ ಮುಂದೆ ಏನಾದರೂ ಕೂಡ ಸೆಕ್ಯೂರಿಟಿ ಗಾರ್ಡ್ ಇದ್ದಾರಾ ಅಥವಾ ಯಾರಾದರೂ ಕೂಡ ಸೆಕ್ಯೂರಿಟಿಯನ್ನು ಮಾಡೋದಕ್ಕೆ ತಡೆಯೋದಕ್ಕೋಸ್ಕರ ಏನಾದರೂ ಕೂಡ ಸಿಬ್ಬಂದಿಗಳಿದ್ದಾರಾ ಎಂಬುದನ್ನ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಅವರು ಕೂಡ ಚಲನವಲನಗಳನ್ನ ಪರಿಶೀಲನೆ ಮಾಡಿ ಏಕಾಏಕಿ 2 ಗಂಟೆ ಸಮಯದಲ್ಲಿ ಬ್ಯಾಂಕ್ನ ದರೋಡೆ ಮಾಡಿರುವಂಥದ್ದು. ಏನು ಬ್ಯಾಂಕ್ ಚಿನ್ನದ ಅಂಗಡಿಯ ಮಾಲೀಕ ಏನಿದ್ದಾರೆ, ಅವನು ಚಿನ್ನದ ಅಂಗಡಿಯ ಮುಂದೆ ಯಾವುದೇ ರೀತಿಯ ಗನ್ಮ್ಯಾನ್ ಅನ್ನ ಇಟ್ಟಿರೋದಿಲ್ಲ, ಯಾವುದೇ ರೀತಿಯ ಸೆಕ್ಯೂರಿಟಿಯನ್ನ ಇಟ್ಟಿರುವಂಥದ್ದು ಪೊಲೀಸರಿಗೆ ಆ ಒಂದು ಅನುಮಾನ ಮೂಡಿರುವಂಥದ್ದು. ಚಿನ್ನದ ಅಂಗಡಿ ಅಂತ ಹೇಳಿದ್ರೆ ಕೋಟಾನು ಕೋಟಿ ಬೆಳೆ ಬಾಳುವಂತಹ ವಸ್ತುಗಳಿರ್ತವೆ, ಚಿನ್ನಾಭರಣಗಳಿರ್ತವೆ. ಅದನ್ನ ಒಂದು ಸೇಫ್ ಮಾಡೋದಕ್ಕೋಸ್ಕರವಾಗಿ ಆದ್ರೂ ಕೂಡ ಒಂದು ಗನ್ಮ್ಯಾನ್ ಅನ್ನ ಇಡಬೇಕಾಗಿತ್ತು. ಆದರೆ ಯಾವುದೇ ರೀತಿಯ ಗನ್ಮ್ಯಾನ್ ಇರಲಿಲ್ಲ. ಕೇವಲ ಚಿನ್ನಾಭರಣ ಅಂಗಡಿಯ ಒಳಭಾಗದಲ್ಲಿ ಸಿಬ್ಬಂದಿಗಳು ಮತ್ತೆ ಮ್ಯಾನೇಜರ್ಗಳು ಮಾತ್ರ ಇರುವಂತದ್ದು. ಈ ಎಲ್ಲಾ ಚಲನವಲನಗಳನ್ನ ಪರಿಶೀಲಿಸಿದಂತ ಕಳ್ಳರು ಬ್ಯಾಂಕ್ ಒಂದು ಚಿನ್ನದ ಅಂಗಡಿಯನ್ನ ಕಳ್ಳತನ ಮಾಡಿರುವಂತದ್ದು. ಓಕೆ ಪ್ರೇಮ್, ಥ್ಯಾಂಕ್ ಯು ಎಲ್ಲ ಡೀಟೇಲ್ಸ್ಗಾಗಿ.